ಅಂಗಡಿಗೆ ನೀರಿನ ಬಾಟಲ್ ತಂದು 1/2 ಲೀಟರ್ 1 ಲೀಟರ್ ಕಂಫರ್ಟ್ ಆ್ಯಂಡ್ ಟೀ ಪುಡಿ ಇವತ್ತು ಅಂಗಡಿಗೆ ಹೊಸ ಐಟಮ್ಸ್ ತಂದು ಗೈಸ್ ನೋಡ್ಬೋದು. ನೀರಿನ ಕ್ಯಾನ್ 1 ಲೀಟ್ರದ್ದು, ಪೆಟ್ರೋಲು. ಈಗ ಅಂಗಡಿ ಓಪನ್ ಮಾಡಿದ್ದೀನಿ, ಬನ್ನಿ ಒಳಗೆ ಇಕ್ಕೋಣ ಎಲ್ಲನೂ. ಗಾಡಿಯಲ್ಲಿ ಹಾಕೊಂಬರೋಷ್ಟಕ್ಕೆ ಎಷ್ಟು ಸುಸ್ತಾಗುತ್ತೆ ನೋಡ್ಬೋದು. ಅಂಗಡಿ ಇಕ್ಕೋಣ, ಹೊಸ ಹೊಸ ಐಟಮ್ಸು ನೋಡಿ ಹೆಂಗೆ. ಇನ್ನು ನಮ್ಮ ಅಪ್ಪವ್ರು ಒಳಗೆ ಇಕ್ಕಿಲ್ಲ, ಹಂಗೆ ಹೊರಟೋಗಿದ್ದಾರೆ. ಒಳಗೆ ತಿರ್ಗಿ ಎತ್ಕೊಂಬರ್ಬೇಕು. ಬನ್ನಿ ಲೆಟ್ಸ್ಗೋ, ಎತ್ಕೊಂಬರೋಣ. ಇನ್ನು ಐಟಮ್ ಇದೆ, ಬನ್ನಿ ಎತ್ಕೊಂಬರೋಣ. ಅವ್ರಿಗೆ ಏನೋ ತಿನ್ನಬೇಕು ಅನಿಸ್ತಿದೆ ಅಂತ ಅದಕ್ಕೆ ಬತ್ತ 1 ಲೀಟರ್ದು ನೋಡ್ಬೋದು. 1 ಲೀಟ್ರದ್ದು ತೂಕ ಫುಲ್ಲು 1 ಲೀಟ್ರದ್ದು ಗೈಸ್ ಬಾಟಲ್ ಹೆವಿ ತೂಕ ಇದೆ ಫುಲ್ಲು. ಮತ್ತು ಪೆಟ್ರೋಲ್ ಫ್ರೈಡ್ ರೈಸ್ ಪುಡಿ ತರಬೇಕು ತಾನೆ. ಫ್ರೈಡ್ ರೈಸ್ ಪುಡಿ ಅದು ಗ್ಯಾಪ್ನ ಬಂದಿದೆ ಗೈಸ್. ಇದರ ಮೊಸರು ಮತ್ತು ಇದ್ರದ್ದು ಟೀ ಪಟ್ನ ಕಂಫರ್ಟ್ ಇದೆ. ಚೇತನ ಬರೋ ಅಷ್ಟರಲ್ಲಿ ನೆಲಮಂಗ್ಲ ಹೋಗ್ಬೇಕಂತೆ. ಇದು ಲಾಸ್ಟ್ ಚೇತನ ಬರೋ ಅಷ್ಟರಲ್ಲಿ ನೆಲಮಂಗ್ಲ ಹೋಗ್ಬೇಕಂತೆ. ನೋಡ್ಬೋದು ಇಷ್ಟು ಐಟಮ್ ತಂದು. ಇದು ಒಳಗಡೆದು ಟೀ ಪಟ್ನ 40 ಇದ್ರದ್ದು 100 ml ಕಂಫರ್ಟ್. ಅದು ನೋಡಿ ನಮ್ಮ ಅಕ್ಕ ಏನು ಮಾಡ್ತಿದ್ದೆ ನನಗೆ. ಮೊಸರು ಫ್ರಿಜ್ಜಿಗೆ ಕವರ್ ಚೆನ್ನಾಗಿರೋದೇ ಗೊತ್ತಿಲ್ಲ ಗೈಸ್. ಅಪ್ಪ ಎಷ್ಟು ಕೋಲ್ಡ್ ಇದೆ ಫುಲ್ಲು. ಫುಲ್ ಹೆವಿ ಕೋಲ್ಡ್ ಇದೆ. ಚೇತನಿಗೆ ಫೋನ್ ಮಾಡಿದ್ರಾ? ಮೊಸರು ನೋಡಿ ಫುಲ್ಲು. ನೋಡ್ಬೋದು ಫುಲ್ ಎಣ್ಣೆ ಹಾಕಿರೋದಂತೆ. ನೋಡಿ ನಮ್ಮ ಅಕ್ಕ ಬಂದಿದ್ದಾಳೆ ಈಗ ಅಂಗಡಿ ತಕ್ಕೆ. ನಾವು ಐಟಮ್ ತಂದ್ಬಿಟ್ಟು ಈಗ ಫುಲ್ಲು ಕೂತಿದ್ದೀವಿ. ಸಾಮಾನೆಲ್ಲ ಒಳಗೆ ಇಕ್ಕಿದ್ದಾಯಿತು ಗೈಸ್. ಫುಲ್ಲು ಐಟಮ್ಸ್ ಎಲ್ಲ ಇನ್ನು ಜೋಡಿಸ್ಬೇಕು ಎಲ್ಲನೂ. ಅಲ್ಲಿ ಫುಲ್ಲು ಎಷ್ಟು 1 hour ಆಯಿತು ಸಾಮಾನೆಲ್ಲ ತರೋಷ್ಟಕ್ಕೆ. ಅದು ಬಾಟಲ್ನೆಲ್ಲ ಜೋಡಿಸ್ಕೊಂಡು ಬರೋಷ್ಟಕ್ಕಂತೂ ಸಾಕಾಗೋಯ್ತು ಫುಲ್. ನೀರಿನ ಬಾಟ್ಲೆಲ್ಲ ಫ್ರಿಜ್ಜಿಗೆ ಇಕ್ಬೇಕೀಗ. ಬನ್ನಿ ಇಟ್ಕೊಳ್ಳ. 1 ಲೀಟ್ರದ್ದು 1/2 ಲೀಟ್ರದ್ದು ಇದನ್ನೆಲ್ಲ ಒಳಗೆ ಇರುತ್ತೆ. ಎಲ್ಲ ಫ್ರಿಜ್ಜಿಗೆ ಇಕ್ಕಿದ್ದೀನಿ. ಮತ್ತು ಟೀ ಪಟ್ನ 100 ಗ್ರಾಮ್ದು ಡೈಮಂಡ್ ಟೀ ಪುಡಿ. ಇದು ಎಷ್ಟು ಸ್ವೀಟಲ್ಲ, ಅದು ಬೆಲ್ಲ. ಒಂದೇ ದಿವಸಕ್ಕೆಲ್ಲ ಜಾಸ್ತಿ ಐಟಮ್ ತಂದರೆ ಫುಲ್ ಸುಸ್ತಾಗ್ಬಿಡುತ್ತೆ ಗೈಸ್. ಯಾವಾಗಲೂ ಬೇಗ ಒಂದೊಂದು ಸ್ವಲ್ಪ ತಂದರೆ ನೆಮ್ಮದಿಯಾಗಿರ್ಬೋದು. ಒಂದೇ ಸರಿ ಲೋಡ್ ತಂದರೆ ಕಷ್ಟ ಆಗುತ್ತೆ ಫುಲ್ಲು. ಮತ್ತು ನಾಳೆಗೂ ಬರ್ತಾರೆ ಅಂಗಡಿ ಐಟಮ್ಸ್. ಮತ್ತು ಹಾಗೆ ಎಂಥ ಸಮಾಚಾರ, ಎಲ್ಲರೂ ಹೇಗಿದ್ದೀರಾ?
ನಮ್ಮ ಅಕ್ಕ ಕುತ್ಕೊಂಡು ತಿಂತಾ ಇದ್ದಾರೆ. ಏನು ತಿಂತಿದ್ದೀಯಾ? ಮೈಸೂರು ಪಾಕ್ ತಿಂತಾ ಇದ್ದಾರೆ ಮನೆಯಿಂದ ಬನ್ನಿ. ಇನ್ನು ಇಲ್ಲೆಲ್ಲ ಜೋಡಿಸ್ಬೇಕು ಗೈಸ್. ಫುಲ್ಲು ನಾನು ಜೋಡಿಸಿ ನೀಟಾಗಿ ಮಾಡಬೇಕು. ಹೆಂಗೆ ಜೋಡಿಸಿದ್ರು ಹೆಂಗಾರು ಅಂಡಿರ್ತೀವಿ ನಾವು, ಏನು ತಂದರೂ ಅಷ್ಟೆ. ಅಂಡಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ಆ ಥರ ನಮ್ಮದು. ಏನು ಮಾಡೋಣ, ಅಭ್ಯಾಸವಲ್ಲ ಫುಲ್ಲು ನಾನು, ಆ ಥರ ಅಭ್ಯಾಸ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಲ್ಲ. ಓಕೆ, ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹೊಸೊಬ್ರು ನೋಡ್ತಿದ್ರೆ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.